ಹರಿ ಓಂ ಶ್ರೀ ಗುರುಭ್ಯೋ ನಮಃ. ರಾಮಾನುಜದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ನಾನು ವಸುಧಾ. ಎಲ್ಲರಿಗೂ ನಮಸ್ಕಾರ. ಈ ದಿನ ಪಾದುಕಾ ಸಹಸ್ರದ 99ನೆಯ ಪದ್ಯವನ್ನು ಅನುಸಂಧಾನ ಮಾಡೋಣ. 98ನೇ ಪದ್ಯದಲ್ಲಿ ಆಚಾರ್ಯರು ಪಾದುಕಾದೇವಿಯು ಯಾವ ಭಗವಂತನ ಪಾದಗಳನ್ನು ಗುಪ್ತ ನಿಧಿಯ ಹಾಗೆ ರಕ್ಷಿಸುತ್ತಿದ್ದಾಳೋ ಅದೇ ಗುಪ್ತ ನಿಧಿಯನ್ನು, ಆ ಪರತತ್ವವನ್ನು ಯೋಗಿಗಳು, ಜ್ಞಾನಿಗಳು ತಮ್ಮ ಕಠಿಣ ತಪಸ್ಸು ಸಾಧನೆಗಳಿಂದ ಹುಡುಕುತ್ತಿದ್ದಾರೆ ಎಂದು ಅವಳ ಮಹಿಮೆಯನ್ನು ಹೇಳಿದ್ದಾರೆ. ಈ ಪದ್ಯದಲ್ಲಿ ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಮೂರ್ಧ್ನಾ ದಧಾನಾಂ ಮಣಿಪಾದುಕೆ ತ್ವಾಂ ಉತ್ತಂಸಿತಂ ವಾ ಪುರುಷಂ ಭವತ್ಯಾ ವದಂತಿ ಕೇಚಿದ್ವಯಮಾಮನಾಮಃ ತ್ವಾಮೇವ ಸಾಕ್ಷಾತ್ ಅಧಿದೈವತಂ ನಃ. ಹೇ ಮಣಿಪಾದುಕೆಯೇ, ಕೇಚಿತ್ ಕೆಲವು ಜನರು ತ್ವಾಂ ವಾ ನಿನ್ನನ್ನಾಗಲಿ, ಇನ್ನು ಕೆಲವರು ಪುರುಷಂ ವಾ ಭಗವಂತನನ್ನಾಗಲಿ ಅಧಿದೈವತಂ ತಮ್ಮ ಅಧಿದೇವತೆ ಎಂದು ತಿಳಿಯುತ್ತಾರೆ. ಆದರೆ ವಯಂತು ನಾವುಗಳಾದರೋ ಸಾಕ್ಷಾತ್ ತ್ವಾಮೇವ ನಿನ್ನನ್ನೇ ಅಧಿದೇವತೆ ಎಂದು ಆಮನಾಮಃ ತಿಳಿಯುತ್ತೇವೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಕೆಲವರು ಪಾದುಕೆಯನ್ನು ಧರಿಸಿರುವ ಭಗವಂತನನ್ನು ಕೊಂಡಾಡಬೇಕೆಂದು ಹೇಳುತ್ತಾರೆ. ಇನ್ನು ಕೆಲವರು ಭಗವಂತ ಧರಿಸಿರುವ ಪಾದುಕೆಯನ್ನು ಆಶ್ರಯಿಸಬೇಕು ಎನ್ನುತ್ತಾರೆ. ಕೆಲವರು ಆಚಾರ್ಯ ಸ್ವರೂಪಿ ಪಾದುಕೆಯನ್ನು, ಭಗವಂತನನ್ನು, ಇಬ್ಬರನ್ನೂ ಸ್ತೋತ್ರ ಮಾಡಬೇಕೆಂದು ಹೇಳುತ್ತಾರೆ. ನಾವಾದರೋ ಭಗವಂತನನ್ನು ಬಿಟ್ಟರೂ ಆಚಾರ್ಯರನ್ನು ಪೂಜಿಸಿದರೆ ಸಾಕು ಎನ್ನುತ್ತೇವೆ ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಪ್ರಭಾವ ಪದ್ಧತಿಯ 70 ಶ್ಲೋಕಗಳಲ್ಲಿ ಪಾದುಕಾದೇವಿಯ ಪ್ರಭಾವವನ್ನು ಹೇಳುತ್ತಾ ತುಟ್ಟ ತುದಿಗೆ ಬಂದು ಇನ್ನೇನು ಒಂದು ಮೆಟ್ಟಲಿದೆ ಎನ್ನುವಾಗ ವೇದಾಂತ ದೇಶಿಕರು ಪಾದುಕಾದೇವಿಯನ್ನು ಸ್ತುತಿಸಿದರೆ ಸಾಕು, ಭಗವಂತ ಪ್ರಸನ್ನನಾಗಿ ಭಕ್ತರ ಕೈ ಬಿಡದೆ ಹಿಡಿಯುತ್ತಾನೆ, ಅವನನ್ನು ಸ್ತುತಿಸದೆ ಬಿಟ್ಟರೂ ಪರವಾಗಿಲ್ಲ ಎಂದಿದ್ದಾರೆ. ಭಗವಂತನನ್ನು ಸ್ತೋತ್ರ ಮಾಡಿ ಶರಣಾಗತಿ ಮಾಡಿದರೆ ಅವನು ಕೃಪೆ ಮಾಡುತ್ತಾನೋ ಇಲ್ಲವೋ ಭರವಸೆ ಇಲ್ಲ. ಭರತನಿಗೆ ಆದದ್ದು ನೋಡಿದರಲ್ಲ. ಶ್ರೀರಾಮಚಂದ್ರ ಅವನ ಕೋರಿಕೆಯನ್ನು ಮನ್ನಿಸಲಿಲ್ಲ. ಆದರೆ ಗುರು ವಸಿಷ್ಠರ ಮಾರ್ಗದರ್ಶನದಿಂದ, ಪಾದುಕಾದೇವಿಯ ಕಾರುಣ್ಯದಿಂದ ಭರತನ ಸಂಕಷ್ಟ ಕಳೆದು ಹೋಯಿತು. ಆದ್ದರಿಂದ ಶ್ರೀ ವೇದಾಂತ ದೇಶಿಕರು ನಾವುಗಳು ಭಗವಂತನನ್ನು ಬಿಟ್ಟರೂ ಆಚಾರ್ಯ ಸ್ವರೂಪಿ ಪಾದುಕಾದೇವಿಯನ್ನೇ ಪೂಜಿಸುತ್ತೇವೆ ಎಂದು ಹೇಳಿದ್ದಾರೆ. ಭಗವಂತನೇ ನಾವು ತಲುಪಬೇಕಾದ ಗಮ್ಯಸ್ಥಾನವಾದರೂ ಅವನಲ್ಲೇ ಮನಸ್ಸಿಟ್ಟು ಅವನನ್ನು ಹುಡುಕುತ್ತಾ ಹೋದರೆ ದಾರಿ ಕಠಿಣ. ಶಾರೀರಿಕ, ಮಾನಸಿಕ, ಬೌದ್ಧಿಕ ತಪಸ್ಸು ಮಾಡುತ್ತಾ ಜನ್ಮಗಳೇ ಮುಗಿದು ಹೋಗಬಹುದು. ಆದರೆ ಭಗವಂತನನ್ನು ಬಿಟ್ಟರೂ ಪಾದುಕೆಯನ್ನು ಆಶ್ರಯಿಸಿದರೆ ಮುಕ್ತಿ ಮಾರ್ಗಕ್ಕೆ ಗುರುವೇ ದಾರಿದೀಪ. ಗು ಎಂದರೆ ಕತ್ತಲು, ರು ಎಂದರೆ ಕಳೆಯುವವನು ಎಂದು. ಗುರು ತೋರಿಸಿಕೊಡುವ ದಾರಿಯೇ ಶ್ರೇಷ್ಠವಾದ ದಾರಿ. ಭಗವಂತನನ್ನು ಪಡೆಯಲು ಭಗವಂತನನ್ನು ಆಶ್ರಯಿಸದಿದ್ದರೂ ಪರವಾಗಿಲ್ಲ, ಆಚಾರ್ಯರನ್ನು ಆಶ್ರಯಿಸಬೇಕು. ಸಂತರು, ಜ್ಞಾನಿಗಳು, ಆಳ್ವಾರಗಳು, ಆಚಾರ್ಯರು ನಡೆದ ದಾರಿಯಲ್ಲಿ ನಡೆದರೆ ಭಗವಂತನನ್ನು ಪಡೆಯುವುದು ಅತ್ಯಂತ ಸುಲಭವಾಗುತ್ತದೆ. ಅವರುಗಳು ನಮಗೆ ತಾಯಿಯ ಹಾಗೆ ಜ್ಞಾನವನ್ನು ತುತ್ತು ಮಾಡಿ ಉಣಿಸುತ್ತಾರೆ, ಭಕ್ತಿಯಲ್ಲಿ ಮೀಯಿಸುತ್ತಾರೆ, ಭಗವಂತನೆಂಬ ಬೆಳಕಿನ ಕಡೆಗೆ ಕೈ ಹಿಡಿದು ಕರೆದೊಯ್ಯುತ್ತಾರೆ. ಆದ್ದರಿಂದ ಭಗವಂತನನ್ನು ಮುಟ್ಟಲು ಆಚಾರ್ಯನನ್ನೇ, ಆಚಾರ್ಯ ಸ್ವರೂಪಿ ಪಾದುಕಾದೇವಿಯನ್ನೇ, ನಮ್ಮಾಳ್ವಾರರನ್ನೇ ಆಶ್ರಯಿಸುತ್ತೇವೆ ನಾವು ಎನ್ನುತ್ತಾರೆ ಶ್ರೀ ವೇದಾಂತ ದೇಶಿಕರು. ಈ ಪದ್ಯವನ್ನು ಇನ್ನೊಂದು ಸ್ವಲ್ಪ ಹೆಚ್ಚು ಅರ್ಥ ಮಾಡಿಕೊಳ್ಳಲು ನೋಡೋಣ. ಹುಟ್ಟಿದ ತಕ್ಷಣವೇ ಎಲ್ಲರೂ ಜ್ಞಾನಿಗಳಾಗಿರುವುದಿಲ್ಲ. ಇಂದ್ರಿಯಗಳನ್ನು, ಮನಸ್ಸನ್ನು, ಬುದ್ಧಿಯನ್ನು ಉಪಯೋಗಿಸುತ್ತಾ ಕರ್ಮಗಳನ್ನು ಮಾಡುತ್ತಾ ಅನುಭವವನ್ನು ಪಡೆಯುತ್ತಾ ಮನುಷ್ಯದ ಜನ್ಮದ ಗುರಿ ಏನು ಎಂಬುದು ಅರ್ಥವಾಗುತ್ತಾ ಹೋಗುತ್ತದೆ. ಕರ್ಮ ಮತ್ತು ಸಂಸ್ಕಾರಗಳು ಜೀವಿಯನ್ನು ಎಲ್ಲ ಜನ್ಮಕ್ಕೂ ಅಂಟಿಕೊಂಡಿರುತ್ತದೆ, ಫಲ ನೀಡುತ್ತದೆ. ಬದುಕಿನಲ್ಲಿ ವಿದ್ಯೆ, ಐಶ್ವರ್ಯ, ಅಧಿಕಾರ, ಕೀರ್ತಿ ಎಲ್ಲವನ್ನೂ ಸಂಪಾದನೆ ಮಾಡಿ ಬದುಕಿನ ಸಾರ್ಥಕತೆಯ ತುಟ್ಟ ತುದಿಗೇರಿದವನಿಗೂ ಸಹ ಎಲ್ಲೋ ಒಂದು ಕಡೆ ದುಃಖ ಇರುತ್ತದೆ, ಖಿನ್ನತೆ ಕಾಡುತ್ತಿರುತ್ತದೆ. ತರತಿ ಶೋಕಂ ಆತ್ಮವಿತ್ ಎಂಬ ಉಪನಿಷತ್ ವಾಕ್ಯದಂತೆ ಶೋಕದಿಂದ ಶಾಶ್ವತವಾಗಿ ಮುಕ್ತಿ ಪಡೆಯಲು ಆತ್ಮವಿದ್ಯೆ ಬೇಕು. ಆತ್ಮವಿದ್ಯೆ ಕಲಿತವನಿಗೆ ಭಗವಂತನ ಲಭ್ಯ. ಅದಕ್ಕೆ ಗುರುವಿನ ಆಸರೆ ಬೇಕು. ಭರತ ತನ್ನ ಶೋಕವನ್ನು ನಿವಾರಿಸಿಕೊಳ್ಳಲು ಭಗವಂತನನ್ನು ಆಶ್ರಯಿಸಿದರೂ ಕೆಲಸವಾಗಲಿಲ್ಲ. ಪಾದುಕಾದೇವಿ ಭರತನ ಕೈ ಹಿಡಿದಳು, ಅವನ ದುಃಖವನ್ನು ಕಳೆದಳು.
ಅವನ ನಿರಾಶೆಯನ್ನು ಕಳೆದಳು. ಭರತ ನಭೂತೋ ನಭವಿಷ್ಯತಿ ಎಂಬಂತಹ ಮಹಾನ್ ವ್ಯಕ್ತಿಯಾದ. ಕರ್ಮ ಮತ್ತು ಸಂಸ್ಕಾರಗಳು ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಕ್ಯಾರಿ ಫಾರ್ವರ್ಡ್ ಆಗತ್ತೆ. ಹಾಗಾಗಿ ಜನ್ಮ ಮರಣಗಳ ಸಂಕೋಲೆಯಿಂದ ಕಳಚಿಕೊಳ್ಳುವುದು ಕಷ್ಟ. ಅದಕ್ಕೆ ಬ್ರಹ್ಮವಿದ್ಯೆ ಬೇಕು. ಅಕ್ಷಯ ಅನಂತ ಆನಂದ ನೀಡುವ ಬ್ರಹ್ಮವಿದ್ಯೆ ಕಲಿಯಲು ಸಮರ್ಥನಾದ ಗುರುವು ಬೇಕೇ ಬೇಕು ಎಂದು ಪುರಾಣಗಳು ಉಪನಿಷತ್ತುಗಳು ಹೇಳುತ್ತವೆ. ಇದನ್ನು ಕುರಿತಾಗಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ಹೇಳ್ತೇನೆ ಕೇಳಿ. ಒಬ್ಬ ಹುಡುಗ ಇದ್ದ. ಅವನ ತಾಯಿ ಮನೆ ಕೆಲಸದವಳು. ತಂದೆ ಇರಲಿಲ್ಲ. ಆ ಮಗುವಿಗೆ ಚಿಕ್ಕ ವಯಸ್ಸಿನಿಂದ ಅದೇನೋ ಸಾಧುಗಳ ಸಂತರ ಆಕರ್ಷಣೆ ಜಾಸ್ತಿ ಇತ್ತು. ತನ್ನ ಬಿಡುವಿನ ಸಮಯವನ್ನೆಲ್ಲ ಅವರುಗಳ ಜೊತೆ ಇರುತ್ತಿದ್ದ. ಅವರ ಸೇವೆ ಮಾಡುವುದರಲ್ಲಿ ಅವನಿಗೇನೋ ಆನಂದ. ಒಮ್ಮೆ ಇವರ ಊರಿಗೆ ಚಾತುರ್ಮಾಸದಲ್ಲಿ ಒಂದು ಸಂತರ ಗುಂಪು ಬಂತು. 4 ತಿಂಗಳುಗಳ ಕಾಲ ಇವರ ಊರಿನಲ್ಲೇ ಇದ್ದರು. ಈ ಹುಡುಗನು ಅವರ ಸೇವೆ ಮಾಡುತ್ತಾ ಅವರ ಜೊತೆಯಲ್ಲೇ ಹೆಚ್ಚು ಕಾಲ ಕಳೆಯುತ್ತಿದ್ದ. ಅವರಿಂದ ಭಜನೆ ಹಾಡುಗಳು ಎಲ್ಲ ಕಲಿತ. ಹಾಗೆ ಅವರು ನೀಡುವ ಪ್ರವಚನಗಳನ್ನು ತಲೆಯಲ್ಲಿ ತುಂಬಿಸಿಕೊಳ್ಳುತ್ತಿದ್ದ. 4 ತಿಂಗಳುಗಳು ಕಳೆದ ಮೇಲೆ ಆ ಸಂತರು ಹೊರಟರು. ಅವರಿಗೆ ಇವನನ್ನು ಬಿಟ್ಟು ಹೋಗಲು ಬೇಸರ. ಆದರೆ ಹೇಳಿ ಕೇಳಿ ಅವರು ಸನ್ಯಾಸಿಗಳು. ಇವನನ್ನು ಅಂಟಿಸಿಕೊಳ್ಳುವಂತಿಲ್ಲ. ಇವನಿಗೆ ಆಶೀರ್ವಾದ ಮಾಡಿ ಅವರು ಹೊರಟು ಹೋದರು. ಇವನು ಮುಂದೆ ತನ್ನ ಜೀವನ ಪೂರ್ತ ಆ ಸಂತರು ತಿಳಿಸಿದ ಹಾದಿಯಲ್ಲೇ ನಡೆದ. ಸತ್ಸಂಗ ಸತ್ಕರ್ಮಗಳಲ್ಲೇ ಅವನ ಜೀವನ ಮುಗಿಯಿತು. ಅವನ ಆಯುಷ್ಯ ಮುಗಿದು ಅವನು ಸತ್ತು ಹೋದ. ಸತ್ತ ಮೇಲೆ ಮುಗಿಯಿತಲ್ಲ ಕಥೆ ಎನ್ನಬೇಡಿ, ಮುಂದೆ ನಡೆದದ್ದು ಕೇಳಿ. ಮುಂದಿನ ಜನ್ಮದಲ್ಲಿ ಅವನು ಸಂಸ್ಕಾರ ವಶದಿಂದ ನಾರದನಾಗಿ ಹುಟ್ಟಿದ. ಕ್ರಮೇಣ ಮಹರ್ಷಿಯೂ ಆದ. ನಂತರ ನಾರದ ಮಹರ್ಷಿಗಳು ದೇವರ್ಷಿಗಳಾದರು ಎಂದು ಹೇಳುತ್ತದೆ ಪುರಾಣ. ದೇವರ್ಷಿ ನಾರದರು ಯಾರಿಗೆ ಗೊತ್ತಿಲ್ಲ? ಇಷ್ಟೇ ಅಲ್ಲ ಕತೆ. ನಾರದರಾಗಿ ಹುಟ್ಟಿದ ಅವರ ಕಥೆಯನ್ನು, ಮುಂದೆ ಅವರು ಆತ್ಮವಿದ್ಯೆಯನ್ನು ಪಡೆದ ಕಥೆಯನ್ನು ಛಾಂದೋಗ್ಯ ಉಪನಿಷತ್ ಹೇಳುತ್ತದೆ. 6ನೇ ಅಧ್ಯಾಯದಲ್ಲಿ ಈ ರೋಚಕವಾದ ಕತೆ ಬರುತ್ತೆ. ಅನೇಕ ವಿದ್ಯೆಗಳನ್ನು ಕಲಿತು ಪಾಂಡಿತ್ಯವನ್ನು ಹೊಂದಿ ಸಾಧನೆಗಳನ್ನು ಮಾಡುತ್ತಾ ತಪಸ್ಸನ್ನು ಮಾಡುತ್ತಾ ಮಹರ್ಷಿಯ ಪದವಿಗೇರಿದ ನಾರದರು ಒಮ್ಮೆ ಲೋಕಸಂಚಾರ ಮಾಡ್ತಾ ಕೆಲವು ಸಾಧುಗಳು ಒಂದು ಕಡೆ ಸೇರಿ ಆತ್ಮವಿದ್ಯೆಯ ಕುರಿತು ಚರ್ಚೆಯಲ್ಲಿ ತೊಡಗಿದಿರುವುದನ್ನು ನೋಡ್ತಾರೆ. ಅಲ್ಲಿ ಬಂದು ಅವರ ಮಾತುಗಳನ್ನು ಕೇಳಿಸಿಕೊಂಡರೆ ಇವರಿಗೆ ಅದು ಪೂರ್ತಿ ಅರ್ಥವಾಗುವುದಿಲ್ಲ. ಅವರನ್ನೇ ನಾರದರು ಕೇಳ್ತಾರೆ, ಇದು ಏನು, ಯಾವ ವಿದ್ಯೆ ಎಂದು. ಇದು ಪರಾವಿದ್ಯೆ ಎಂದು ಅವರು ಹೇಳಿದಾಗ ನಾರದರು ವಿನಯದಿಂದ ಕೈ ಮುಗಿದು ಅವರನ್ನು ಇದನ್ನು ನನಗೂ ಹೇಳಿಕೊಡಿ ಎಂದು ಕೇಳ್ತಾರೆ. ಅವರುಗಳು ಹೇಳ್ತಾರೆ, ನಾವು ಪರಾವಿದ್ಯೆಯನ್ನು ತಿಳಿದುಕೊಂಡಿದ್ದೇವೆ ಅಷ್ಟೇ, ಆದರೆ ನಮಗೆ ಬೋಧಿಸುವಷ್ಟು ಸಾಮರ್ಥ್ಯ ಇಲ್ಲ. ನೀವು ಸಮರ್ಥರಾದ ಗುರುವನ್ನು ಹುಡುಕಿಕೊಂಡು ಆತ್ಮವಿದ್ಯೆಯನ್ನು ಕಲಿತುಕೊಳ್ಳಿ ಎಂದು ಹೇಳಿಬಿಡ್ತಾರೆ. ಯಾವ ವಿದ್ಯೆಯನ್ನು ಕಲಿತುಕೊಂಡ್ರೆ ಯಾವ ವಿಷಯದಲ್ಲೂ ಸಂಶಯ ಇರುವುದಿಲ್ಲವೋ, ಎಲ್ಲವೂ ತಿಳಿಯುತ್ತೋ ಅದೇ ಪರಾವಿದ್ಯೆ ಅಥವಾ ಬ್ರಹ್ಮವಿದ್ಯೆ ಅಥವಾ ಆತ್ಮವಿದ್ಯೆ. ಇದನ್ನು ನಾನು ಕಲಿಯಲೇಬೇಕು, ಇದಕ್ಕಾಗಿ ಸಮರ್ಥ ಗುರುವನ್ನು ಹುಡುಕಿಕೊಳ್ಳಬೇಕು ಎಂದು ನಾರದರು ಯೋಚಿಸಿ ಕಡೆಗೆ ಸನತ್ ಕುಮಾರರು ಸರಿಯಾದ ಗುರುಗಳು ಎಂದು ಅವರನ್ನು ಭೇಟಿ ಮಾಡಿ ನಮಸ್ಕಾರ ಮಾಡ್ತಾರೆ. ತನ್ನನ್ನು ಶಿಷ್ಯರಾಗಿ ಸ್ವೀಕರಿಸಿ ಪರಾವಿದ್ಯೆಯನ್ನು ಕಲಿಸಬೇಕೆಂದು ಕೇಳ್ಕೊಳ್ತಾರೆ. ಸನತ್ ಕುಮಾರರು ಪ್ರಜಾಪತಿ ಬ್ರಹ್ಮನ ಮಾನಸಪುತ್ರರು, ಜನ್ಮತಃ ಮಹಾಜ್ಞಾನಿಗಳು. ಅವರು ನಾರದರನ್ನು ನೀವು ನನ್ನಲ್ಲಿಗೆ ಏಕೆ ಬಂದಿದ್ದೀರಾ ಅಂತ ಕೇಳ್ತಾರೆ. ಆಗ ನಾರದರು ಯಾವ ವಿದ್ಯೆಯಿಂದ ಶೋಕಗಳು ನಾಶವಾಗುತ್ತದೋ ಅಂತಹ ವಿದ್ಯೆಯನ್ನು ತಿಳಿಸಿಕೊಡಿ ಎಂದು ಕೇಳ್ತಾರೆ. ಸನತ್ ಕುಮಾರರು ಅದಕ್ಕೆ ಮೊದಲು ನಿಮಗೇನು ವಿದ್ಯೆ ತಿಳಿದಿದೆ ಎಂದು ಹೇಳಿ, ನಂತರ ನಿಮಗೇನು ಗೊತ್ತಿಲ್ಲ ಅದನ್ನು ನಾನು ತಿಳಿಸಿಕೊಡಬಲ್ಲನಾ ಎಂದು ಯೋಚಿಸುತ್ತೇನೆ ಅಂತ ಹೇಳ್ತಾರೆ. ಸನತ್ ಕುಮಾರರು ಹೇಳಿದಂತೆ ನಾರದರು ತಮಗೆ ತಿಳಿದ ವಿದ್ಯೆಗಳನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಅದು ಹನುಮಂತನ ಬಾಲದಂತೆ ಉದ್ದವಾಗಿರುತ್ತೆ. ಆದರೂ ಬಹಳ ವಿನಯದಿಂದ ನಾರದರು ಹೇಳ್ತಾರೆ, ನನಗೆ 4 ವೇದಗಳು ಗೊತ್ತು, ಬಾಯ್ಪಾಠ ಆಗಿದೆ, ಎಲ್ಲಿ ಕೇಳಿದರೂ ಹೇಳ್ತೇನೆ. ಪಂಚಮ ವೇದವಾದ ಇತಿಹಾಸಗಳೂ ಗೊತ್ತು, 18 ಪುರಾಣಗಳು ಗೊತ್ತು, ಜ್ಯೋತಿಷ್ಯ ವಿದ್ಯೆ ಗೊತ್ತು, ಭೂತ ವಿದ್ಯೆ ಗೊತ್ತು, ಭೂತ ಅಂದರೆ ಪಂಚಭೂತಗಳು, ದ್ರವ್ಯ ವಿದ್ಯೆ ಗೊತ್ತು ಅಂದರೆ ಕೆಮಿಸ್ಟ್ರಿ, ನಕ್ಷತ್ರ ವಿದ್ಯೆ ಗೊತ್ತು, ಭೂಗರ್ಭಶಾಸ್ತ್ರ ಗೊತ್ತು, ವ್ಯಾಕರಣ ಗೊತ್ತು, ನಿರುಕ್ತಿ ಗೊತ್ತು. ನಿರುಕ್ತಿ ಅಂದರೆ ಡಿಕ್ಷನರಿ. ಯಾವ ಪದವನ್ನಾದರೂ ಕೇಳಿ ಅದಕ್ಕೆ ಅರ್ಥ ಹೇಳ್ತೇನೆ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾ ನನಗೆ ನೀತಿಶಾಸ್ತ್ರ ಗೊತ್ತು, ಕ್ಷಾತ್ರವಿದ್ಯೆ ಗೊತ್ತು ಅಂದರೆ ಯುದ್ಧ ಮಾಡುವ ಕಲೆ, ಗಾಂಧರ್ವ ವಿದ್ಯೆ ಗೊತ್ತು ಅಂದರೆ ಸಂಗೀತ, ವಾದ್ಯ, ಪೇಂಟಿಂಗ್, ತಾಳ, ನೃತ್ಯ ಇತ್ಯಾದಿ ಪರ್ಫಾರ್ಮಿಂಗ್ ಆರ್ಟ್ಸ್, ಹಾಗೂ ನಿಧಿ ವಿದ್ಯೆ ಗೊತ್ತು. ನಿಧಿ ಅಂದರೆ ಭೂಮಿಯಲ್ಲಿ ಹುದುಗಿರುವಂತಹ ನಿಧಿಗಳು ಎಲ್ಲೆಲ್ಲಿ ಇದೆ ಅಂತ ಕಂಡುಹಿಡಿಯೋದು. ನೀರು,
ವಜ್ರ, ವೈಢೂರ್ಯ, ಚಿನ್ನ ಮುಂತಾದ್ದು. ಸರ್ಪವಿದ್ಯೆ ಗೊತ್ತು ಅಂತ ಹೇಳ್ತಾರೆ, ಎಕನಾಮಿಕ್ಸ್ ಗೊತ್ತು ಅಂತ ಹೇಳ್ತಾರೆ, ತರ್ಕಶಾಸ್ತ್ರವನ್ನು ಕಲ್ತಿದ್ದೇನೆ ಅಂತ ಹೇಳ್ತಾರೆ, ವೈದ್ಯಕೀಯ ವಿಜ್ಞಾನನೂ ಗೊತ್ತು ಅಂತ ಹೇಳ್ತಾರೆ, ಲೆಕ್ಕವಿದ್ಯೆ ಗೊತ್ತು ಅಂತ ಹೇಳ್ತಾರೆ, ಮಾತನಾಡುವ ಕಲೆಯನ್ನು ಸಹಿತ ತಿಳ್ಕೊಂಡಿದ್ದೇನೆ, ಕತೆ ಹೇಳುವ ಕಲೆ ಗೊತ್ತು ನನಗೆ, ಮನಃಶಾಸ್ತ್ರ ಗೊತ್ತು, ಧರ್ಮಶಾಸ್ತ್ರ ಗೊತ್ತು ಅಂತ ಹೀಗೆ ಇನ್ನೊಂದಿಷ್ಟನ್ನು ಹೇಳಿ ಇಷ್ಟು ಮಾತ್ರ ನನಗೆ ಗೊತ್ತು ಅಂತ ವಿನಯದಿಂದ ಹೇಳ್ತಾರೆ. ಆಗ ಸನತ್ ಕುಮಾರರು, ಒಳ್ಳೆಯದು, ಇಷ್ಟೆಲ್ಲ ತಿಳಿದುಕೊಂಡಿದ್ದೀರಾ, ಇನ್ನೇನು ಬೇಕು ನಿಮಗೆ ಅಂತ ಕೇಳ್ತಾರೆ. ಆಗ ನಾರದರು, ಇದೆಲ್ಲ ಅಪರಾವಿದ್ಯೆ, ಅಂದರೆ ಮೆಟೀರಿಯಲ್ ಸೈನ್ಸ್, ನಿರಂತರ ಬದಲಾವಣೆ ಹೊಂದುವ ವಿಷಯಗಳು. ಆದರೆ ನನಗೆ ಈಗ ಯಾವುದು ಶಾಶ್ವತವೋ, ಯಾವುದು ಅನಂತವೋ, ಯಾವುದು ಅಕ್ಷರವೋ, ಯಾವುದರಿಂದ ಸಚ್ಚಿತ್ ಆನಂದವೋ ಅದು ಬೇಕು, ಅದನ್ನು ದಯವಿಟ್ಟು ತಿಳಿಸಿಕೊಡಿ ಅಂತ ಕೇಳ್ತಾರೆ. ನನಗೆ ಸೃಷ್ಟಿಯಲ್ಲಿರುವ ವಿಷಯಗಳು ಗೊತ್ತು, ಸೃಷ್ಟಿಯ ಮೂಲ ಗೊತ್ತಿಲ್ಲ, ಅದನ್ನು ತಿಳಿಸಿಕೊಡಿ ಅಂತ ಕೇಳ್ತಾರೆ. ಅದಕ್ಕೆ ಭೂಮಾವಿದ್ಯೆ ಅಂತ ಹೇಳ್ತಾರೆ, ನಾಲೆಡ್ಜ್ ಆಫ್ ಇನ್ಫೈನೈಟ್. ಅದನ್ನು ಕೇಳ್ತಾರೆ ನಾರದರ ಮಹರ್ಷಿಗಳು ಸನತ್ ಕುಮಾರರ ಹತ್ತಿರ. ಆಗ ಸನತ್ ಕುಮಾರರು ಹೇಳ್ತಾರೆ, ಹೌದು ನಾರದರೆ, ನಿಮಗೆ ಅಪರಾವಿದ್ಯೆಗಳಿಂದ ಕೇವಲ ಪದಗಳು ಮಾತ್ರ ಗೊತ್ತು, ಆದರೆ ಆ ಪದಗಳಿಗೆ ಮೂಲ ಏನೆಂದು ನೀವು ತಿಳಿದುಕೊಳ್ಬೇಕು. ಪದಗಳ ಮೂಲ ಮಾತು, ಮಾತಿಗೆ ಮೂಲ ಮನಸ್ಸು ಸಂಕಲ್ಪ ಮಾಡಲು, ಸಾಧನೆ ಮಾಡಲು ಚಿತ್ತ ಬೇಕು, ಅದಕ್ಕೆ ಪ್ರಾಣ ಬೇಕು, ಅದಕ್ಕೆ ಇನ್ನೂ ಹೆಚ್ಚಿನದು ಆಕಾಶ. ಹೀಗೆ 15 ವಿಷಯಗಳನ್ನು ಒಂದೊಂದಾಗಿ ತಿಳಿಸಿಕೊಡ್ತಾ ಹೋಗ್ತಾರೆ. 15 ಆದ ಮೇಲೆ ಇನ್ಫೈನೈಟ್ ಅಂದರೆ ಭೂಮಾವಿದ್ಯೆಯನ್ನು ತಿಳಿಸ್ಕೊಡ್ತಾರೆ. ನ ಅಲ್ಪೇ ಸುಖಮಸ್ತಿ ಯೋ ವೈ ಭೂಮಾ ತತ್ಸುಖಂ ಎನ್ನುತ್ತದೆ ಉಪನಿಷತ್. ಪ್ರಜ್ಞೆ ಅತ್ಯಂತ ಉನ್ನತ ಮಟ್ಟದ್ದಾಗಿದ್ದರೂ ಸಣ್ಣದರಲ್ಲಿ ಸುಖವಿಲ್ಲ, ಅನಂತದಲ್ಲಿ ಸುಖವಿದೆ ಎಂದು ಹೇಳ್ತಾರೆ ಸನತ್ ಕುಮಾರರು. ಭೂಮಾವಿದ್ಯೆ ಎಂಬ ಆತ್ಮವಿದ್ಯೆಯ ತುದಿಗೆ ಏರಲು 15 ಮೆಟ್ಟಲುಗಳ ಮೂಲಕ ಒಂದೊಂದಾಗಿ ಶ್ರವಣ ಮಾಡಿಸುತ್ತಾ ನಾರದರನ್ನು ಕೊಂಡೊಯ್ಯುತ್ತಾರೆ ಸನತ್ ಕುಮಾರರು. ಈ ಕತೆ ವಿವರವಾಗಿ ಛಾಂದೋಗ್ಯ ಉಪನಿಷತ್ತಿನಲ್ಲಿದೆ. ಸತ್ಯವನ್ನು ಜ್ಞಾನದಿಂದ ಮಾತ್ರ ತಿಳಿದುಕೊಳ್ಳಬಹುದು. ಕಾಂಪಿಟೆಂಟ್ ಗುರು ಸಿಕ್ಕಿದಾಗ ಅವರಿಂದ ಸತ್ಯವನ್ನು ಶ್ರವಣ ಮಾಡಬೇಕು, ನಂತರ ಆ ಸತ್ಯವನ್ನು ಮನನ ಮಾಡಬೇಕು, ಶ್ರವಣ ಮಾಡಿದ್ದನ್ನು ನಂತರ ಮತಿಯನ್ನು ಉಪಯೋಗಿಸಿ ನಿರ್ಧಾರಕ್ಕೆ ಬರಬೇಕು. ಇದೇ ರೀತಿ ಶ್ರೀ ವೇದಾಂತ ದೇಶಿಕರು ನಮಗೆ ಪಾದುಕೆಯಂತಹ ಸದ್ಗುರುವಿನ ಪ್ರಭಾವ ಮಹಿಮೆಗಳನ್ನು ತಿಳಿಸುತ್ತಾ, ಬ್ರಹ್ಮವಿದ್ಯೆ ಪಡೆಯಲು ಪರಬ್ರಹ್ಮನನ್ನೇ ಆಶ್ರಯಿಸಬೇಕಿಲ್ಲ, ಪಾದುಕಾ ದೇವಿಯನ್ನು, ಆಚಾರ್ಯರನ್ನು ಆಶ್ರಯಿಸಿದರೆ ಸಾಕು ಎಂದು ತಿಳಿಸಿಕೊಟ್ಟಿದ್ದಾರೆ. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀ ರಂಗನಾಥ ದಿವ್ಯಮಣಿ ಪಾದುಕಾಭ್ಯಾಂ ನಮಃ.